ಎಲ್ಲ ಆಯ್ತಾ ತಾನೆ? ಏ ಮೂರ್ತಿ, ಯಜಮಾನ್ರೆ ಬಾ ಬಾ ಮೂರ್ತಿ, ಬನ್ನಿ ಮಾವ ಕಡೆ. ಅಕ್ಕಪಕ್ಕ ನಿಂತ್ಕೊಳ್ಳಿ ಗಂಡ ಹೆಂಡ್ತಿ. ಇದನ್ ಯಾಕೆ ತಂದಿದ್ದಾರೆ? ನಾವ್ ಹೆಣ್ ಕೇಳೋಕ್ ಬಂದಿರೋ ತರ. ಇವ್ರೇನಾದ್ರೂ ಕೋದಂಡನ್ ನೋಡಿ ಮೆಚ್ಕೊಂಡಿರ್ಬೋದಾ? ಅದಕ್ಕೆ ಕೇಳಕ್ ಏನಾದ್ರೂ ನೋಡ್ತಿದಾರಾ? ಯಜಮಾನ್ರೆ ಏನಿದೆಲ್ಲ? ಮೂರ್ತಿ, ನೀನು ನಮ್ಮನೆ ಮಗ ಇದ್ದಂಗೆ. ನಮ್ಮನೆಯಿಂದ ನಿಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಆಶೀರ್ವಾದ ಪೂರ್ವಕ ಕಾಣಿಕೆ. ದಯವಿಟ್ಟು ತಗೊಳ್ಳಿ. ಇಷ್ಟು ದಿನ ನೀನು ನಮ್ಮನೆ ಮಗ ಆಗಿದ್ದೆ. ಇವತ್ತಿನಿಂದ ವಸುಮತಿ ನಮ್ಮನೆ ಸೊಸೆ. ತಗೊಮ್ಮ. ಇನ್ಮೇಲೆ ನಾವೆಲ್ಲ ಒಂದೇ ಕುಟುಂಬದವರಿದ್ದಾಗೆ. ನಾವು ನಿಮ್ಮನೆಗೆ ಬರ್ತೀವಿ, ನೀವು ನಮ್ಮನೆಗೆ ಬನ್ನಿ, ಅಲ್ವಾ? ಆಗ್ಲಿ ಯಜಮಾನ್ರೆ. ಅದಕ್ಕೆ ದೊರೆಸ್ವಾಮಿಗಳೇ, ಆದಷ್ಟು ಬೇಗ ನಿಮ್ ಕುಟುಂಬದ ಜೊತೆ ನಮಗೂ ಸಂಬಂಧ ಬೆಳೆಸ್ಬೇಕು ಅಂತ ಆಸೆ ಇದೆ. ಏನ್ರಿ ಹೇಳ್ತಿದ್ದೀರಾ? ಏನ್ ಅವಸರ ನಿಮ್ಗೆ? ಅಂದ್ರೆ ನಾವೆಲ್ಲರೂ ಸಂಬಂಧಿಕರ ತರ ಇರಬೇಕು ಅಂತ ಹೇಳಕ್ ಬಂದೆ. ಅಮ್ಮ, ವಂಶಿ ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ಅದೇ ಅಮ್ಮ, ಮನೆ ಗೆಸ್ಟ್ ಬಂದಿದಾರಲ್ಲ. ಓಹೋ, ಹಾಗಾ? ಹಾಗೆ. ಆಮೇಲೆ ಇವತ್ ಎಲ್ಲಾರ್ಗೂ ನನ್ ಕೈಯಾರೆ ಅಡ್ಗೆ ಮಾಡಿ ಬಡಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನೀನಾ ಅಡ್ಗೆನಾ? ನಾನೇ. ಯಾವ ಖುಷಿಗೋ? ಅದೇ ಅಮ್ಮ, ಮನೆ ಗೆಸ್ಟ್ ಬಂದಿದಾರಲ್ಲ. ಈ ಕಡೆ ಬನ್ನಿ ಬೇಗ ಬೇಗ. ಏ ವಂಶಿ, ಇವತ್ತು ಸೂರ್ಯ ಪೂರ್ವದಲ್ಲೇ ಹುಟ್ಟಿದನಲ್ಲ. ಯಾವತ್ತು ಅಡ್ಗೆ ಮನೆ ಕಡೆ ಬರ್ದೇ ಇರೋಳು ಅಡ್ಗೆ ಮನೆಗ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಸಮಾಚಾರ? ಅದೇ ಅಮ್ಮ, ಗೆಸ್ಟ್ ಬಂದಿದ್ದಾರೆ ಅಂತ ಹೇಳದ್ನಲ್ಲ. ಇವಳಿಗೂ ಈ ಕುಟುಂಬ ಇಷ್ಟ ಆಗಿರ್ಬೋದಾ? ಅದಕ್ಕೆ ಇಷ್ಟು ಸಂತೋಷದಲ್ಲಿ ಎಲ್ಲಾನು ಮಾಡ್ತಿದ್ದಾಳ. ಇರ್ಬೋದು ಇರ್ಬೋದು, ಎಲ್ಲಾ ದೇವ್ರಿಚ್ಛೆ. ಏ ವಂಶಿ, ದೊಡ್ಡದಾಗ ಅಡ್ಗೆ ಮಾಡ್ತೀನಿ ಅಂತ ಬಂದಿದ್ಯಲ್ಲ, ನಿಜ ಹೇಳು, ನಿನಗ್ ಕಾಫಿ ಆದ್ರೂ ಮಾಡಕ್ ಬರುತ್ತಾ? ಕಲಿತೀನಿ ಮದರ್ ಇಂಡಿಯಾ. ನೀನೇ ಯೋಚನೆ ಮಾಡು. ನಾಳೆ ದಿನ ನಾನೊಂದ್ ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ರೆ ಅವಾಗಿದೆಲ್ಲ ಮಾಡ್ಲೇಬೇಕಲ್ವಾ? ಅದಕ್ಕೆ. ದಿಢೀರ್ ಅಂತ ಈ ಜ್ಞಾನೋದಯ ಯಾವಾಗಾಯ್ತು? ನೀವ್ ಎಷ್ಟೆಲ್ಲ ಕೇಳಿದ್ರು ನಂದ್ ಒಂದೇ ಉತ್ತರ. ಮನೆಗ್ ಗೆಸ್ಟ್ ಬಂದಿದಾರಲ್ವಾ? ಎಲ್ಲದಕ್ಕೂ ಒಂದೇ ಉತ್ತರ ಕೊಡ್ತಿದ್ಯಾ. ಹುಷಾರು. ಇರ್ಲಿ. ಏನ್ ಕೃಷ್ಣ? ಅದು ಶಾಖ ಚೀಲ ಬೇಕಾಗಿತ್ತು. ಅಮ್ಮಂಗೆ ಮಂಡಿ ನೋವು ಅಂತ ಹೇಳ್ತಾ ಇದ್ರು. ಒಂದ್ ನಿಮಿಷ ಇರು, ತಂದ್ಕೊಡ್ತೀನಿ. ಏ, ಬಾಣ್ಲಿ ಇಟ್ಟಿದೀನಿ, ಎಣ್ಣೆ ಹಾಕಿ ಒಗ್ಗರಣೆ ಹಾಕು. ಅಯ್ಯಯ್ಯೋ, ಪಲ್ಯ ಎಲ್ಲ ಹಾಳಾಗೋಯ್ತು. ಏನಾಯ್ತು? ಅದು ಅಮ್ಮ ಎಲ್ಲ ಮಾಡಿಟ್ಟಿದ್ರು,
ಒಗ್ಗರಣೆ ಹಾಕಕ್ ಹೇಳೋಗಿದ್ರು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದೀನಿ, ಪಲ್ಯ ಎಲ್ಲ ಕೆಟ್ಟೋಯ್ತು. ಏನ್ ಮಾಡ್ಲಿ? ತಲೆ ಕೆಡ್ಸ್ಕೊಂಬೇಡಿ. ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕಿ ಗ್ಯಾಸ್ ಆಫ್ ಮಾಡಿ. ಎಣ್ಣೆ ಒಳಗೆ ಆ ಗ್ಲಾಸ್ನ ಬಿಡಿ. ಹೆಚ್ಚಾಗಿರೋ ಎಣ್ಣೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ಓ, ಹಲೋ, ಇದೆಲ್ಲ ವರ್ಕ್ ಆಗುತ್ತಾ? ಪರವಾಗಿಲ್ವೇ, ನಮ್ ಹುಡ್ಗನ್ ತಲೆ ಚೆನ್ನಾಗೇ ಓಡುತ್ತೆ. ಎಷ್ಟೇ ಆದ್ರೂ ಮಾಸ್ಟರ್ ಶೆಫ್ ಅಲ್ವಾ? ಅಕ್ಕ, ನೀವೇ ಬಂದ್ರಾ? ಅಮ್ಮ ಶಾಖದ ಚೀಲ ಕೇಳಿದ್ರು, ತಗೊಂಡೋಗ್ ಕೊಡಿ, ನಾನ್ ಬಿಸ್ನೀರ್ ತರ್ತೀನಿ. ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಅದೇನೇ ಇದ್ರು ಧೈರ್ಯವಾಗಿ ಹೇಳು. ತಪ್ಪು ತಿಳ್ಕೊಬಾರ್ದಕ್ಕ. ತಪ್ಪು ತಿಳ್ಕೊಳ್ಳೋಂತ ವಿಚಾರ ನೀನೇನೋ ಹೇಳ್ತೀಯಾ, ಹೇಳು. ಅದು ನಮ್ಮ ಮನೆಯವ್ರಿಗೆಲ್ಲ ವಂಶಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಮೂರ್ತಿ, ನಾನ್ ಅನ್ಕೊಂಡಿದ್ದೇನೆ ಕೇಳ್ತಿದ್ಯಲ್ಲೋ. ಅದಕ್ಕೆ ಕೋತಣ್ಣಿಗೆ ವಂಶಿನ ಕೊಡ್ತೀರಾ ಅಂತ. ನಿಮ್ ಮಗಳನ್ನ ನಮ್ ಕೋದಂಡಂಗ್ ಮದ್ವೆ ಮಾಡ್ಕೊಟ್ರೆ ನಾವು ಅವಳನ್ನ ಖಂಡಿತವಾಗ್ಲೂ ನಮ್ ಮನೆ ಮಗಳ ತರ ನೋಡ್ಕೋತೀವಿ. ಯಾಕಕ್ಕ, ಬೇಜಾರಾಯ್ತಾ? ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ವಾ? ಛೆ, ಖಂಡಿತವಾಗ್ಲೂ ಇಲ್ಲ. ದೇವಸ್ಥಾನದಲ್ಲಿ ನಿಮ್ ಕುಟುಂಬ ನೋಡಿದ್ಮೇಲೆ ಇಂಥ ಮನೆಗೆ ನನ್ ಮಗಳು ಸೊಸೆಯಾಗಿ ಹೋಗ್ಬೇಕು ಅಂತ ನಾನ್ ಅನ್ಕೊಂಡೆ. ನನ್ ಮಗಳಿಗೂ ಅದೇ ಆಸೆ. ಹೇಗಪ್ಪ ನಿಮ್ ಹತ್ರ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನೇ ಹೇಳ್ಬಿಟ್ಟೆ. ದೇವ್ರ ನನ್ ದಾರಿನ ಸುಲಭ ಮಾಡ್ಕೊಟ್ಬಿಟ್ಟ. ಮೂರ್ತಿ, ನನ್ ಮಗಳನ್ನ ನಿಮ್ಮನೆ ಸೊಸೆಯಾಗಿ ಕಳ್ಸೋದಿಕ್ಕೆ ನನಗ್ ಒಪ್ಗೆನೂ ಇದೆ, ಖುಷಿನೂ ಇದೆ. ನಿಮ್ ಬಾಯಲ್ಲಿ ಮಾತು ಕೇಳಿ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ಈಗ್ಲೇ ಇದನ್ನ ಅಪ್ಪ ಅಮ್ಮ ತಮ್ಮನ ಹತ್ರ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ.